ಹಾಯ್ ಡಿಯರ್ಸ್, ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ಕೂಡ ರೆಡಿಯಾಗಿ ಅವರ ಅಕ್ಕನ ಮನೆಯಲ್ಲಿ ಜಾತ್ರೆ ಇತ್ತಲ್ವಾ, ಅಲ್ಲಿ ಜಾತ್ರೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದ್ವಿ. ಬಂದ ಕೂಡಲೇ ದೇವಸ್ಥಾನಕ್ಕೆ ಮೊದಲನೇದಾಗಿ ಬಂದು ಅಲ್ಲಿ ದೇವರಿಗೆ ನಮಸ್ಕರಿಸಿ ಹಣ್ಣು ಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ದೇವರೇ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಜಾತ್ರೆ ಎಲ್ಲ ನಡೀತಾ ಇದೆ. ಹಳ್ಳಿ ಸೊಗಡು ಅಂದರೆ ಹೀಗೆ ಇರುತ್ತೆ. ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ಮ ಅತ್ತೆ ಮಕ್ಕಳು ಹಾಗೆ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಮಾತಾಡಿಸ್ಕೊಂಡು ಈ ಕಡೆ ಬಂದ್ವಿ. ನಮ್ಮ ಮಗ ಹಸು ಅಂತ ಹೇಳ್ದ, ಹಾಗಾಗಿ ಅವನಿಗೆ ಕೂಡ ಊಟನ ಕೊಟ್ಟು ಹಾಗೆ ನಮ್ಮಮ್ಮ ಅತ್ತೆ ಅವ್ರನ್ನೆಲ್ಲ ಮಾತಾಡ್ಸೋಣ ಅಂತೇಳಿ ಪಕ್ಕಕ್ಕೆ ಬಂದೆ. ಅಲ್ಲಿ ಅವರು ಕುರಿದು ಹೊಟ್ಟೆ ಒಳಗೆ ಇರೋದೆಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾಯಿದ್ರು. ಹಾಗೆ ಪಕ್ಕದಲ್ಲೇ ನಮ್ಮಮ್ಮ ಆಲ್ರೆಡಿ ಸಾಂಬಾರಿಗೆ ಇಟ್ಟಿತ್ತು. ಹಾಗೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ಕೊಂಡು ಏನು ಮಾಡ್ತಾಯಿದ್ದೀರಮ್ಮ ಅಂತ ಎಲ್ಲ ಕೇಳಿಬಿಟ್ಟು ಮಾತಾಡಿಸ್ಕೊಂಡು ಅಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೆ. ಅವಾಗ ಅವರು ಸಾಂಬಾರು ಮಾಡ್ತಾಯಿದ್ರು. ನಮ್ಮಮ್ಮ ತುಂಬ ಚೆನ್ನಾಗಿ ಸಾಂಬಾರು ಮಾಡ್ತಾರೆ, ಹಾಗಾಗಿ ಅವರು ಸಾಂಬಾರು ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ. ಅವ್ರ ಅಡುಗೆನೇ ಎಲ್ಲವೂ ಕೂಡ ಅಷ್ಟೇ ಚೆನ್ನಾಗಿರ್ತವೆ. ನೋಡಿ, ಇಲ್ಲಿ ಮಟನ್ ಸಾಂಬಾರು ಆಲ್ರೆಡಿ ಕುದೀತಾ ಇದೆ. ಪಕ್ಕದಲ್ಲಿ ತಲೆಕಾಲು ಸಾಂಬಾರಿಗೆ ಇಟ್ಟಿದ್ದಾರೆ. ತಲೆಕಾಲು ಸಾಂಬಾರಿಗೆ ಅರಿಶಿನ, ಈರುಳ್ಳಿ ಪೇಸ್ಟು ಮತ್ತು ಹಾಗೆ ಕೊತ್ತಂಬರಿ ಪೇಸ್ಟು ಎಲ್ಲದನ್ನೂ ಹಾಕಿ ಅವರು ಗುರಾಡ್ತಾ ಇದ್ದಾರೆ. ಈಗ ತಲೆಕಾಲು ಸಾಂಬಾರು ಕೂಡ ರೆಡಿ ಆಗುತ್ತೆ. ಅದಾದ ನಂತರ ನಾನು ಮತ್ತೆ ಅಕ್ಕನ ಮನೆ ಒಳಗಡೆ ಹೋಗ್ಬಿಟ್ಟು ಏನೇನು ಮಾಡ್ತಿದ್ದಾರೆ ಅಂತೇಳಿ ನೋಡ್ತಾ ಇದ್ದೆ. ಇಲ್ಲಿ ನಮ್ಮ ದೊಡ್ಡಮ್ಮರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ಹಬ್ಬದ ವೈಬ್ಸ್ ಹೇಗಿದೆ ಅಂತೇಳಿ ನೋಡಿ, ಚೆನ್ನಾಗಿದೆ ಅಲ್ವಾ. ಅದಾದ ನಂತರ ಅಡುಗೆ ತಯಾರಾಯಿತು. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತವಾಗಿ ಊಟ ಮಾಡಿಕೊಂಡು ನಾವು ಬಂದ್ವಿ. ಬಂದ ನಂತರ ಮತ್ತೆ ಒಳಗಡೆ ಹೋಗಿಬಿಟ್ಟು ಎಲ್ಲರೂ ಮಾತಾಡಿಸಿ ಹಬ್ಬ ಹೇಗಾಯಿತು ಏನೇನಾಯಿತು ಅಂತೇಳಿ ಎಲ್ಲ ವಿಚಾರ ಮಾಡಿ ಎಲ್ಲರೂ ಖುಷಿ ಸಂಭ್ರಮದಿಂದ ಆಚರಣೆನ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ನಮ್ಮ ಪಾಪು ಅಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ದ. ಅವ್ರ ಮಾವನ ಜೊತೆ ಅವರ ಅಕ್ಕರ ಜೊತೆಗೆ ಎಲ್ಲರ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ದ. ನಾವು ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಿಂದ ಮನೆಗೆ ನಾವು ವಾಪಸ್ ಬಂದ್ವಿ. ಈ ರೀತಿಯಾಗಿ ಹಳ್ಳಿಯ ಸೊಗಡು ಅನ್ನೋದು ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.